ತುಂಬ ಜನ ನಮ್ಮ ಸಬ್ಸ್ಕ್ರೈಬರು ಕಮ್ಮಿ ಬೆಲೆಗೆ ಜೊತೆಗಳನ್ನ ಕೇಳ್ತಾ ಇರ್ತೀರಾ. ಇವಾಗ ಇದು ನಾನು ತೋರಿಸ್ತಾ ಇರೋದು ಹೊಸ ಜೊತೆ. ಇದು HMT ರೇಗ್ದಾರಲ್ಲಿ ಪೂಟು ಗಂಡು, ಧೂಮ ಅಲ್ಲಿ ಹೆಣ್ಣು. ಎರಡಕ್ಕಿನೂ ಕ್ವಾಲಿಟೀಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಆ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸೂಪರ್ ಆಗಿರುತ್ತೆ. ಗಂಡು ಬಂದ್ಬಿಟ್ಟು 5.25 ಗಂಟೆ ಹಾರಿರೋ ಗಂಡು. ಸೀಸನ್ನು ಎಂಡಿಂಗಲ್ಲಿ, ಯಾಕಂದರೆ ಇದು ಲೇಟಾಗಿ ರೆಕ್ಕೆ ಬಂದಿದ್ದು. ರೆಕ್ಕೆ ಲೇಟಾಗಿ ಬಂದಿದ್ದಕ್ಕೆ ಹಕ್ಕಿನ ಬೇಗ ಬಿಡ್ಕೊಳಕ್ಕಾಗಿರಲಿಲ್ಲ. ಹಕ್ಕಿ ಲಾಸ್ಟು ನಮ್ಮದೆಲ್ಲ ಸೀಲ್ ಮುಗಿಯೋ ಟೈಮಲ್ಲಿ ಆಡ್ಕೊಂಬಂದಿದ್ದು ಅಕ್ಕಿ. ಆಮೇಲೆ ಜಾಸ್ತಿ ಓಡ್ಸೋಕ್ಕೂ ಹೋಗಿಲ್ಲ ನಾವು. 5.25 ಗಂಟೆ ಆಡಿರೋ ಗಂಡು. ಬಾಜಿ ಬಂದ್ಬಿಟ್ಟು 3-4 ಬಾಜಿ. HMT ರೇಗ್ದಾರ್ಗಳಿಗೂ ಸಬ್ಜಾಗಳಿಗೂ ಪೂಟ್ ಮಾಡಿರೋ ಗಂಡು. ಬಣ್ಣ, ಹಕ್ಕಿ ಕ್ವಾಲಿಟೀಸು, ಸೈಜು, ಶೇಪು ಇವೆಲ್ಲ ಸಕ್ಕತ್ತಾಗಿದೆ. ಧೂಮ ಬಂದ್ಬಿಟ್ಟು ಚಿಕ್ಕ ಧೂಮಗಳಲ್ಲಿ ಬಂದಿರೋ ಹೆಣ್ಣು. ಹೆಣ್ಣು ಬಂದ್ಬಿಟ್ಟು 7.25 ಗಂಟೆ ಹಾರಿರೋ ಹೆಣ್ಣು. ಹೆಣ್ಣು ಮಸ್ತಿ ಜಾಸ್ತಿ ಮಾಡಿದಾಗಿಂದ ಬಿಡೋಕೆ ಹೋಗಿಲ್ಲ, ರೆಕ್ಕೆ ಹೊಡೆದ್ಬಿಟ್ಟಿದ್ದೀವಿ. ಈ ವರ್ಷದ ಅಕ್ಕಿ ಇದು. ಫಸ್ಟ್ ಟೈಮ್ ಜೊತೆ ಮಾಡ್ತಾ ಇರೋದು. ಯಾಕಂದರೆ ಇನ್ನೂ ಒಂದು ಸತಿನೂ ನಾವು ಪಟ್ಟ ಮಾಡಿಸಿಲ್ಲ. ಫಸ್ಟ್ ಟೈಮ್ ಜೊತೆ ಮಾಡಿಸ್ತಾ ಇರೋದು. ನಮ್ಮ ಸಬ್ಸ್ಕ್ರೈಬರು ತುಂಬ ಜನ ಕಮ್ಮಿ ಬೆಲೆಗೆ ಅಕ್ಕಿಗಳು ಕೇಳ್ತಾಯಿದ್ರಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. 2 ಅಕ್ಕಿನೂ ಆಡಿರೋ ಅಕ್ಕಿಗಳನ್ನೇ ಜೊತೆ ಮಾಡ್ತಾಯಿದ್ದೀವಿ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಗಂಡು ಇನ್ನೂ ಓಡಿಸ್ಕೊಂಬಂದಿದೆ. ಇನ್ನೂ ಟೈಮಿಂಗು ಜಾಸ್ತಿ ಮಾಡಿರೋದು. ರೆಕ್ಕೆನ ಹೊಡೆದಿಲ್ಲ, ರೆಕ್ಕೆ ಜೊತೆನೇ ಕೊಡ್ತೀನಿ. ಹಾರಿಸ್ಕೊಳ್ಳೋರು ಯಾರು ಇದ್ದರೆ ಹಾರಿಸ್ಕೊಬೋದು. 5.25 ಗಂಟೆ ಆಲ್ರೆಡಿ ಹಾರಿರೋ ಗಂಡಿದು. ಕರೆಕ್ಟಾಗಿ ಉಡಾನ್ ಸೆಟ್ ಮಾಡ್ಕೊಂಡು ಬಿಡ್ಕೊಂಬಂದರೆ ಇನ್ನೂ ಟೈಮಿಂಗು ರೈಸ್ ಆಗುತ್ತೆ. ಹೊಸ ಜೊತೆ ಮಾಡ್ತಾ ಇರೋದು. ಈ ಜೊತೆಯಲ್ಲಿ ಪಟ್ಟ ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಒಂದು ಮಿನಿಮಮ್ ಟೈಮ್ ಅಂತ ನಾನು ಕೊಟ್ರೇನೋ ಒಂದು 6 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಕೊಡ್ತೀನಿ. ಯಾಕಂದರೆ ನಾನು ಇದರಲ್ಲಿನ್ನ ಪಟ್ಟ ಮಾಡಿಸಿಲ್ಲ. ಈ ಜೊತೆಗೆ ಫಸ್ಟ್ ಟೈಮು ಜೊತೆ ಮಾಡಿರೋದು. ನಾನು ಏನಕ್ಕೆ ಮಿನಿಮಮ್ ಟೈಮ್ 6 ಗಂಟೆ ಅಂತ ಇದ್ದೀನಿ ಅಂದರೆ, ಗಂಡು ಹೆಣ್ಣು 2 ಪರ್ಫಾರ್ಮೆನ್ಸ್ ಮಾಡಿದೆ, ರಿಸಲ್ಟ್ ನೋಡಿದ್ದೀವಿ ಅಕ್ಕಿಗಳ್ದು. ಅದಕ್ಕೋಸ್ಕರ ನಾನು ಕಮ್ಮಿ ಟೈಮೇ ಹೇಳ್ತಾ ಇರೋದು. ಏನಾದರೂ ಪಟ್ಟಗಳು ಮ್ಯಾಚಿಂಗ್ ಕರೆಕ್ಟಾಗಿ ಆಗ್ಬಿಟ್ಟು ದೊಡ್ಡ ಅಕ್ಕಿಗಳ್ದು ರಿಸಲ್ಟು ಏನಾರು ತುಂಬ ಲಾಂಗ್ ಟೈಮ್ ಬಂದರೆ ಇಸ್ಕೊಂಡವ್ರಿಗೆ ತುಂಬ ಒಳ್ಳೆ ಬೋನಸ್ ಆಗುತ್ತೆ. ಯಾಕಂದರೆ ನಾವು ರಿಸಲ್ಟ್ ನೋಡಿ ಹೇಳ್ತಾ ಇಲ್ಲ ಇದರಲ್ಲಿ. ಯಾಕಂದರೆ ನಾವು ಇನ್ನೂ ಪಟ್ಟಗಳು ಮಾಡಿಸಿಲ್ಲ. ಯಾರೇ ಇಸ್ಕೊಂಡ್ರೂ ಅವರೇ ಫಸ್ಟ್ ಟೈಮ್ ಜೊತೆ ಮಾಡ್ಕೊಬೇಕು, ಫಸ್ಟ್ ಟೈಮ್ ಪಟ್ಟ ಮಾಡಿಸ್ಬೇಕು. 2 ಅಕ್ಕಿನೂ 1.25 ದಸ್ತದ ಅಕ್ಕಿಗಳು. ಅಕಸ್ಮಾತ್ ಏನಾರು ಲೈನು ಒಳ್ಳೆ ಲೈನ್ ಅಂತ ಇದು ಮ್ಯಾಚ್ ಆಗಿಬಿಟ್ಟು ಒಂದು 8-9 ಗಂಟೆ ಇಲ್ಲ 10 ಗಂಟೆ ಆಡಿದ್ರೂ ನಿಮಗೆ ಬೋನಸ್ಸೇ ಅದು. ಮಿನಿಮಮ್ ಟೈಮ್ ಅಂತ ನಾನು ಕೊಡೋದು 6 ಗಂಟೆ ಅಂದ್ಬಿಟ್ಟು. ಯಾಕಂದರೆ 6 ಗಂಟೆ ಅಂತೂ ಪಟ್ಟಗಳು ಈ ಲೈನಲ್ಲಿ ನಾರ್ಮಲಾಗೆ ಹಾರತ್ತೆ, ಆ ಗ್ಯಾರಂಟಿ ಇದೆ. ಏನಾರೋ ಜೊತೆ ಸೆಟ್ಟಾಗಿ ಬಂದ ಜೊತೆ ಥರ ಆಗಿಬಿಟ್ರೆ ಹೇಳೋಕ್ಕಾಗಲ್ಲ. ಯಾಕಂದರೆ ಹಕ್ಕಿಗಳು ಯಾವಾಗಲೂ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ರೇ ಗೊತ್ತಾಗೋದು ಏನೇನಾಗತ್ತೆ ಅಂತ. ನಾವು ಒಂದೊಂದು ಸತಿ ಅಂದ್ಕೊಂಡಿರ್ತೀವಿ ಈ ಜೊತೆಯಲ್ಲಿ ಪರ್ಫಾರ್ಮೆನ್ಸ್ ಇಷ್ಟೇ ಬರುತ್ತೆ, ಕಮ್ಮಿನೇ ಬರುತ್ತೆ ಅಂತ. ಒಂದೊಂದು ಸತಿ ಆ ಜೊತೆಗಳೇ ಕ್ಲಿಕ್ ಆಗಿಬಿಟ್ಟು ಹೆವಿ ಲಾಂಗ್ ಟೈಮ್ಗಳು ಆಗ್ಬಿಡುತ್ತೆ. ಅದು ನಾವು ಪಟ್ಟಗಳು ಬಿಟ್ಟು ನೋಡಿದ್ರೇ ನಮಗೂ ಗೊತ್ತಾಗೋದು. ಯಾಕಂದರೆ ಮಿನಿಮಮ್ ಒಂದು 4-5 ಬ್ಯಾಚ್ ಪಟ್ಟಗಳು ಮಾಡಿಸಿ ಬಿಟ್ಟು ನೋಡ್ಬೇಕು ಯಾವಾಗಲೂ ಹಕ್ಕಿಗಳ್ನ. ಆವಾಗ ನಮಗೆ ರಿಸಲ್ಟು ಕನ್ಫರ್ಮ್ ಗ್ಯಾರಂಟಿ ರಿಸಲ್ಟ್ ಬರೋದು. ಯಾಕಂದರೆ ಫಸ್ಟ್ ಬ್ಯಾಚ್ ಪಟ್ಟ ಮಾಡಿಸ್ತೀವಿ, ಬಿಡ್ತೀವಿ, ಏನೋ ಕಾರಣಕ್ಕೆ ಆರ್ದೇ ಇರ್ಬೋದು, ಸೆಕೆಂಡ್ ಬ್ಯಾಚು ಹಾರಿಬಿಡ್ಬೋದು. ಹಂಗೆ ಒಂದು 4 ಬ್ಯಾಚ್ ನೋಡಿ 4 ಬ್ಯಾಚಲ್ಲೂ ಪಟ್ಟಗಳು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತ ಡಿಸೈಡ್ ಮಾಡ್ಕೊಂಡು ನಾವು ಜೊತೆ ಮಾಡಿಕೊಂಡ್ರೆ ಆವಾಗ ಅವಲ್ಲಿ ಲಾಂಗ್ ಟೈಮ್ ಮಾಡ್ಕೊಬೋದು. ಇದು ಬಂದ್ಬಿಟ್ಟು ಹೊಸ ಜೊತೆ ಮಾಡ್ತಾ ಇರೋದು. 2 ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ. ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಗೆ ಕಮ್ಮಿ ಬೆಲೆಗೆ ಕೊಡೋಣ. ಯಾಕಂದರೆ ಇಸ್ಕೊಂಡವ್ರ ಮನೇಲಿ ಒಳ್ಳೆ ಲಾಂಗ್ ಟೈಮ್ ಮಾಡಿದ್ರೆ ಅವರು ನಮಗೆ ತಿಳಿಸ್ತಾರೆ. ಅವಾಗ ಹಿಂಗೆ ನೀವು ಟೈಮ್ ಕಮ್ಮಿ ಹೇಳಿದ್ರಿ, ಹಿಂಗೆ ಜಾಸ್ತಿ ಹೊಡ್ತು ನಮ್ಮ ಹತ್ರ ಆಡ್ತು ಅಂದ್ಬಿಟ್ಟು ನಮಗೂ ಖುಷಿ ಆಗತ್ತೆ. ಅವಾಗ ಇಲ್ಲಿ ನೋಡ್ಬೋದು, ಇನ್ನು ಹೆಣ್ಣು ಫುಲ್ ಮಸ್ತಿನೇ ಮಾಡ್ಕೊಂಡಿದೆ. ಇನ್ನು ಗಂಡು ಒಂದು ಸತಿನೂ ತುಳಿದಿಲ್ಲ. ಇವತ್ತೇ ಫಸ್ಟ್ ಟೈಮ್ 2 ಅಕ್ಕಿ ನಾನು ಗೂಡಲ್ಲಿ ಹಾಕಿರೋದು. ಇಷ್ಟು ದಿನ ಗಂಡು ಗೂಡಲ್ಲಿ ಹಾಕ್ಬಿಟ್ಟು ಹೆಣ್ಣು ಆಚೆ ಬಿಡ್ತಾಯಿದ್ರಿ. ಇವತ್ತು ಫಸ್ಟ್ ಟೈಮು ಗೂಡಲ್ಲಿ 2 ಅಕ್ಕಿ ನಾನು ಒಟ್ಟಿಗೆ ಬಿಟ್ಟಿರೋದು. 2 ಅಕ್ಕಿನೂ ಬಾಡಿ ಪ್ಯಾಟ್ರನ್ನು, ಲೆಂತು, ಶೇಪು ಎಲ್ಲ ಸಕ್ಕತ್ತಾಗಿದೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ. ಇನ್ನು 1.25 ದಸ್ತದ ಅಕ್ಕಿಗಳು. ಇವಾಗಲೇ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ಇನ್ನು ದೊಡ್ಡ ಅಕ್ಕಿ ಆಗ್ತಿರಂಗೆ, ವಯಸ್ಸಾಗ್ತಿರಂಗೆ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಪ್ಲಸ್ಸು ಒಡ್ಕಲ್ಲು ಅವೆಲ್ಲ ನೆಕ್ಸ್ಟು ಫ್ಯೂಚರಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಆರಾಮಾಗಿ ಈ ಜೊತೆನ
ಯಾರೇ ಇಸ್ಕೊಂಡ್ರೂ ಒಂದು ಒಳ್ಳೆ ಟೈಮ್ ಬಿಡ್ಕೊಬೋದು ಪಟ್ಟಾಗಳ್ನ. ಬಾಜಿ ಬಂದ್ಬಿಟ್ಟು 2 ಅಕ್ಕಿನೂ ತುಂಬ ಒಳ್ಳೆ ಬಾಜಿ ಇದೆ. ಹೆಣ್ಣಿಂದ ಕಣ್ಣು ಬಂದ್ಬಿಟ್ಟು ಒಂದು ಸ್ವಲ್ಪ ಗೋಲ್ಡ್ ಶೇಡ್ ಇವಾಗ ಕಾಣಿಸುತ್ತೆ, ಆದರೆ ಇನ್ನೂ ವಯಸ್ಸಾಗ್ತಾರಂಗೆ ಗೋಲ್ಡ್ ಶೇಡು ಜಾಸ್ತಿ ಬರುತ್ತೆ. ನೋಡ್ಕೊಳ್ಳಿ ಜೊತೆ ಯಾವ ಟೈಪಲ್ಲಿದೆ ಅಂತ. ಜೊತೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಹೊಸ ಜೊತೆನ 6,000 ಕೊಡ್ತೀನಿ. ಜಾಸ್ತಿ ಬೆಲೆನೂ ಹೇಳ್ತಿಲ್ಲ ನಾನು. 3,000 ರೂಪಾಯಿ ಹೆಣ್ಣಿನ ಲೆಕ್ಕ, 3,000 ರೂಪಾಯಿ ಗಂಡಿನ ಲೆಕ್ಕ, ಆ ಲೆಕ್ಕದಲ್ಲಿ ಕೊಡ್ತಾ ಇರೋದು. ಮತ್ತು ಸಿಂಗಲ್ ಅಕ್ಕಿ ಯಾರು ಇದಲ್ಲಿ ಕೇಳಂಗಿದ್ರೆ ದಯವಿಟ್ಟು ಸಿಂಗಲ್ ಅಕ್ಕಿ ಕೊಡೋಕ್ಕಾಗಲ್ಲ. ಗಂಡು ಹೆಣ್ಣು ಒಟ್ಟಿಗೆ ಎತ್ಕೊಂಡ್ರೆ ಈ ಜೊತೆನ ಕೊಡೋಕ್ಕಾಗೋದು. ಯಾಕಂದರೆ ನಾವೇನೋ ಒಂದು ಲೆಕ್ಕಾಚಾರದ ಮೇಲೆ ಜೊತೆ ಹಾಕಿದ್ದೀವಿ, ಇದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂದ್ಬಿಟ್ಟು ಇಸ್ಕೊಂಡವ್ರ ಮನೇಲಿ ಒಂದು ಒಳ್ಳೆ ರಿಸಲ್ಟ್ ಬರಲಿ ಅಂದ್ಬಿಟ್ಟೆ ಕೊಡ್ತಾ ಇರೋದು. ನಾವು ಜೊತೆನೇ ಕೊಡೋದು, ಸಿಂಗಲ್ ಅಕ್ಕಿಗಳ್ನ ಕೊಡೋಲ್ಲ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಗಂಡು 5:45 ಗಂಟೆ ಆಡಿದೆ, ಹೆಣ್ಣು 7 ಗಂಟೆ ಚಿಲ್ಲರೆ ಆಡಿದೆ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಗಂಡು ತೋರಿಸ್ದೆ. ಸಿಂಗಲ್ ಬಾಲ ಚಡಿ ಬಾಲ ತಿಳ್ಕೊಳುತ್ತೆ. HMTದು ಬಿಳೆ ದಬ್ಬೆ ನೋಡ್ಬೋದು, ಬಿಳೆ ದಬ್ಬೆನೂ ಚೆನ್ನಾಗಿ ಬಂದಿದೆ. HMTದು ಯು ಶೇಪ್ ಬಾಲನೂ ನೋಡ್ಬೋದು, ಯು ಶೇಪ್ ಬಾಲ ಚೆನ್ನಾಗಿ ಬಂದಿದೆ. ಗರಿಗಳು ನೋಡ್ಬೋದು, ಗರಿ ಎಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಗರಿ ಎಲ್ಲ ಫುಲ್ ಇದೆ. ಮೈ ಮೇಲೆ ರೇಕು ನೋಡ್ಬೋದು, HMT ರೇಕ್ ಚೆನ್ನಾಗಿ ಬಂದಿದೆ. ಇದು ಕುರ್ಜಾಗಿ ಇನ್ನೊಂದು ಸತಿ ಹೊಸ ಪುಕ್ಕ ಬಂದಾಗ ಇನ್ನು ರೇಕ್ಗಳು ಅಷ್ಟೇ ತುಂಬ ಚೇಂಜಸ್ ಬರುತ್ತೆ. 2 ಸೈಡ್ ನೋಡ್ಬೋದು, ಗರಿ ಎಲ್ಲ ಫುಲ್ ಇದೆ. ಯಾರು ಬೇಕು ಅಂದರೆ ಹಾರಿಸ್ಕೊಬೋದು. ಗಂಡನ್ನ ಹಾರಿಸ್ಬಿಟ್ಟು ರಿಸಲ್ಟ್ ನೋಡಿ ಆಮೇಲೆ ಬೇಕಾದ್ರೆ ನೀವು ಜೊತೆ ಮಾಡ್ಕೊಳ್ಳಿ. ಲೆಂತ್ ವೈಸು ಅಗ್ಲ ಎದೆ, ಚಡಿ ಶೇಪು, ಆಚೆ ಪಕಾಟ ಸಖತ್ ಅಗ್ಲ ಎದೆ ಇರುತ್ತೆ. ನೋಡ್ಬೋದು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡಿ ಫ್ರೆಂಡ್ಸ್ ಇವಾಗಲೇ ಹೆಂಗಿದೆ ಅಂತ. ಇನ್ನೂ 1.5 ವರ್ಷದ ಅಕ್ಕಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಈ HMT ಕಾರ್ಬನ್ ಶೇಡ್ಗಳು ಹಿಂಗೆ ಬಿಡ್ಕೊಡಲ್ಲ, ಹೆವಿ ಅಗ್ಲ ಇರುತ್ತೆ, ಡಾರ್ಕ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಪುತ್ಲಿ ಪಕ್ಕದಲ್ಲಿ ಫುಲ್ಲು ಕಾರ್ಬನ್ ಶೇಡ್ ಅಗ್ಲ ಇದೆ. ಅದಾದಮೇಲೆ ಕಾರ್ಬನ್ ಶೇಡ್ ಆಗಿದ ತಕ್ಷಣ ಕಣ್ಣಲ್ಲಿ ನೋಡಿ ಫುಲ್ಲು ಕ್ರ್ಯಾಕ್ಸ್ಗಳು ಏನು ಸ್ಟಾರ್ಟ್ ಆಗ್ತಾಯಿದೆ. ಪೂರ್ತಿ ಕಣ್ಣಲ್ಲಿ ಕ್ರ್ಯಾಕ್ಸ್ ತುಂಬ್ಕೊಂಡಿರುತ್ತೆ. ದಿನ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕಲು ಬಂದ್ಬಿಟ್ಟು ತುಂಬ ಜಾಸ್ತಿ ಆಗುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ, ಅಗ್ಲ ಕಣ್ಣೆತ್ತಿಟ್ಕೊಂಡಿರುತ್ತೆ. ಅನಾರಿನದು ತುಂಬ ಲೈಟಾಗಿ ಅಲ್ಲಿ ಇಲ್ಲಿ ಚುಕ್ಕೆಗಳು ಅನಾರಿದಿದೆ, ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸೂಪರ್ ಕ್ವಾಲಿಟಿ ಇರುತ್ತೆ ಈ ಗಂಡಲ್ಲಿ. ರಿಂಗ್ ನಂಬರ್ ನೋಡ್ಕೊಳ್ಳಿ. ರಿಂಗ್ ನಂಬರ್ 3396. ಫ್ರೆಂಡ್ಸ್ ಇವಾಗ ಜಸ್ಟ್ ಗಂಡು ನೋಡಿದ್ರಿ, ಇವಾಗ ಹೆಣ್ದು ನೋಡ್ಕೊಳ್ಳಿ. 2 ಅಕ್ಕಿನೂ ಸೂಪರ್ ಚಡಿ ಬಾಲ, 2 ಲಾಕ್ ಬಾಲನೇ ಜೊತೆ ಮಾಡಿರೋದು. ಬಾಲ ನೋಡ್ಬೋದು, ಇಲ್ಲಿ ಫುಲ್ಲು ಚಡಿಯಾಗಿ ಇಟ್ಕೊಳ್ಳುತ್ತೆ. ಚೂಪು ಬಾಲ ಇರುತ್ತೆ, ಪ್ಲಸ್ಸು ಫುಲ್ ಚಡಿಯಾಗಿ ತಿಳ್ಕೊಂಡಿರುತ್ತೆ. 2 ಅಕ್ಕಿನೂ ಬಾಲ ಅಲ್ಲಿ ವರ್ಕೌಟ್ ಕರೆಕ್ಟಾಗಿದೆ. ತಿರಿಗಳಲ್ಲೂ ನೋಡ್ಕೊಳ್ಳಿ. ಇದು ಗಂಡು ಬಂದ್ಬಿಟ್ಟು ಒಂದು ಸ್ವಲ್ಪ ಅಗ್ಲ ತಿರಿ ಇತ್ತು, ಹೆಣ್ಣು ಬಂದ್ಬಿಟ್ಟು ಸಣ್ಣ ಗರಿಗಳು, ಚುಪ್ ತಿರಿ ಉದ್ದ ತಿರಿ ಬರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ವೈಬ್ರೇಷನ್ನು ಹೆಣ್ಣಲ್ಲಿ ಜಾಸ್ತಿ ಇದೆ, ಗಂಡಲ್ಲಿ ಮೀಡಿಯಮ್ ವೈಬ್ರೇಷನ್ನು, ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ರೆಕ್ಕೆ ಕ್ವಾಲಿಟಿ, ಬಾಲ ಕ್ವಾಲಿಟಿ ಎರಡೂ ನೋಡಿಕೊಂಡೇ ಮ್ಯಾಚ್ ಮಾಡಿರೋದು. ಲೆಂತ್ ನೋಡ್ಕೊಳ್ಳಿ. 2 ಅಕ್ಕಿನೂ ಚಡಿ ಶೇಪಲ್ಲಿ ಮ್ಯಾಚ್ ಮಾಡಿರೋದು. ಚಡಿ ಶೇಪ್ ಇರುತ್ತೆ, 2 ಅಕ್ಕಿನೂ ಅಗ್ಲ ಇದೆ, ಪ್ಲಸ್ 2 ಅಕ್ಕಿನೂ ಆಚೆ ಪಕಾಟ. ಹಿಂಗೇನೆ ಮ್ಯಾಚ್ ಮಾಡಿರೋದು. ನಾನು ಯಾಕಂದರೆ ಫುಲ್ ಡೀಟೇಲಾಗಿ ತೋರಿಸ್ತೀನಿ ನಾವು ಮ್ಯಾಚ್ ಮಾಡ್ಬೇಕಾದ್ರೆ ಏನೇನು ನೋಡ್ಕೊಂಡು ಮಾಡ್ತೀವಿ ಅಂತ. ತಲೆ ನೋಡ್ಬೋದು, ಗುಂಡು ತಲೆ, 2 ಗಂಡು ಹೆಣ್ಣು ಎರಡೂ ಗುಂಡು ತಲೆ, 2 ಅಕ್ಕಿನೂ ಮೀಡಿಯಮ್ ಸೈಜ್ ಚೊಂಚು. ಕಣ್ಣಿಂದು ಕ್ವಾಲಿಟೀಸ್ ಬಂದರೆ ಇದು ಬಂದ್ಬಿಟ್ಟು ಲೈಟಾಗಿ ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಿರುತ್ತೆ. ಪುತ್ಲಿ ಪಕ್ಕದಲ್ಲಿ ಹೆಣ್ಣಿಗೆ ನೋಡ್ಬೋದು ಕಾರ್ಬನ್ ಶೇಡ್ ಕಮ್ಮಿ ಇದೆ, ಯಾಕಂದರೆ ಗಂಡಲ್ಲಿ ತುಂಬ ಜಾಸ್ತಿ ಇದೆ, ಅದಕ್ಕೆ ಹೆಣ್ಣಲ್ಲಿ ಕಾರ್ಬನ್ ಶೇಡ್ ಕಮ್ಮಿ ಹಾಕಿದ್ದೀವಿ. ಗಂಡಲ್ಲಿ ಒಡ್ಕಲ್ ಕಣ್ಣು ಜಾಸ್ತಿ ಇದೆ, ಹೆಣ್ಣಲ್ಲಿ ಹಾರಿಸ್ಕೊಳ್ಳೋಂಥ ಕಣ್ಣು ಜಾಸ್ತಿ ಇದೆ. ಗಂಡಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇತ್ತು. ಹೆಣ್ಣಲ್ಲಿ ನಾವು ಅದನ್ನ ಉಲ್ಟಾ ಮ್ಯಾಚ್ ಮಾಡಿದ್ದೀವಿ. ಹೆಣ್ಣಲ್ಲಿ ನೋಡ್ಬೋದು, ಇಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ಜಾಸ್ತಿ ಇರಲಿ ಅಂದ್ಬಿಟ್ಟು ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಜಾತಿ ಮಾಡ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ಹೆಣ್ಣಲ್ಲಿ ಲೈಟಾಗಿರುತ್ತೆ, ಗಂಡಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು ಡಿಫ್ರೆನ್ಸ್. ನಾವು ಯಾವ ಡಿಫ್ರೆನ್ಸಲ್ಲಿ ಮ್ಯಾಚ್ ಮಾಡ್ತೀವಿ ಅಂತ. ವೈಬ್ರೇಷನ್, ರೊಟೇಷನ್ ಎಲ್ಲ ನೋಡ್ಬೋದು. ಹೆಣ್ಣು ತುಂಬ ಚೆನ್ನಾಗಿ ಮಾಡುತ್ತೆ ಕಣ್ಣಲ್ಲಿ. ಹಿಂಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಲೈಟಾಗಿ ಏನು ಪಿಂಕಿಶ್ ಅನಾರ್ ಇದೆ, ಅವೆಲ್ಲ ವಯಸ್ಸಾಗ್ತಾರೇ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಇದು ಹೆಣ್ಣಿಂದ ಕಣ್ಣು. ರಿಂಗ್ ನಂಬರ್ 5299.